ಶ್ರೀಕಾಂತ್ ಪೂಜಾರಿ ಅವ್ರನ್ನ ಅರೆಸ್ಟ್ ಮಾಡಿ ಒಳಗಡೆ ಹಾಕ್ಬಿಟ್ಟಿದ್ದಾರೆ. ಕರಸೇವಕ, ಹಿಂದೂ ಕಾರ್ಯಕರ್ತ, ಹಿಂದೂ ಸಂಪ್ರದಾಯಕ್ಕೆ ಸೇರಿರುವಂತ ವ್ಯಕ್ತಿ ಅಂತ ಶ್ರೀಕಾಂತ್ ಪೂಜಾರಿ ಪರವಾಗಿ ಇಡೀ ರಾಜ್ಯದ ಬಿಜೆಪಿ ಮುಖಂಡರುಗಳು ಬೀದಿಗಿಳಿದು ಲಬ 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 ಅಂತ ಬಾಯಿ ಬಡ್ಕತ್ತವ್ರೆ. ಶ್ರೀಕಾಂತ್ ಪೂಜಾರಿ ಯಾರು ನಿಜವಾಗರು ಅನ್ನುವಂಥದ್ರ ಬಗ್ಗೆ ಒಂದಷ್ಟು ಬೆಳಕು ಚೆಲ್ಲುವಂಥದಕ್ಕೆ ನಾನು ಮಾತಾಡ್ತಿದ್ದ ನಂತರ ನಮ್ಮ ಲೀಗಲ್ ಎಕ್ಸ್ಪರ್ಟ್ಸ್ ಟೀಮೇ ಇದೆ ಇಲ್ಲಿ. ರಮೇಶ್ ಬಾಬು ಅವರಿದ್ದಾರೆ, ಸೂರ್ಯ ಮುಕುಂದರಾಜ್ ಅವರಿದ್ದಾರೆ, ದಿವಾಕರ್ ಇದ್ದಾರೆ, ನಮ್ಮ ಪಕ್ಷದ ಹಿರಿಯ ಮುಖಂಡರು ಮನೋಹರ್ ಇದ್ದಾರೆ, ಅವರು ಮಾತಾಡ್ತಾರೆ. ಈ ಶ್ರೀಕಾಂತ್ ಪೂಜಾರಿ ಈಸ್ ಎನ್ ಹ್ಯಾಬಿಚುಯಲ್ ಅಫೆಂಡರ್. ಅವನ ವಿರುದ್ಧ ಹುಬ್ಬಳ್ಳಿನಲ್ಲಿ ಸುಮಾರು 20 ಕೇಸ್ಗಳಿದ್ದಾವೆ. 20 ಕೇಸ್ಗಳು. ಯಾವ ಕೇಸು ಅನ್ನುವಂಥದ್ದು ನಾನು ಒಂದಷ್ಟು ಮಾಹಿತಿಯನ್ನು ಕೊಡ್ತೀನಿ. ಆಲ್ಮೋಸ್ಟ್ ಎಲ್ಲ ಕ್ರಿಮಿನಲ್ ಕೇಸಸ್. ಕಳ್ಳಬಟ್ಟಿ ಸಾರಾಯಿ ಮಾಡ್ತಾ ಇರುವಂತ ಕೇಸು 11 ಇದಾವೆ. ದೊಂಬಿ ಗಲಾಟೆನಲ್ಲಿ ಇನ್ವಾಲ್ವ್ ಆಗಿರುವಂಥದ್ದು 3 ಪ್ರಕರಣ ಇದಾವೆ. ಮಟಕ ಜೂಜಾಟ ಪ್ರಕರಣದಲ್ಲಿ 1 ಇದೆ. ಕಳ್ಳತನ, ರೌಡಿತನ ಅಡಿಯಲ್ಲಿ 3 ಪ್ರಕರಣಗಳಿದ್ದಾವೆ. ಮುಂಜಾಗ್ರತಾ ಪ್ರಕರಣಗಳಲ್ಲಿ 3 ಪ್ರಕರಣ ದಾಖಲಾಗಿದೆ. ಇಷ್ಟು ಅವನ ಮೇಲಿರುವಂತ ಕೇಸ್ಗಳು. ಕಾಂಗ್ರೆಸ್ ಪಕ್ಷನೇ ದಾಖಲು ಮಾಡಿರುವಂತ ಕೇಸ್ಗಳಲ್ಲ. ನನ್ನ ಹತ್ರ ಮಾಹಿತಿ ಇದೆ. ಹುಬ್ಬಳ್ಳಿ ಪೊಲೀಸ್ ಸ್ಟೇಷನ್ ಇಂದ ತೆಗೆದುಕೊಂಡಿರುವಂತ ಮಾಹಿತಿ ಒಂದಷ್ಟಿದಾವೆ. 2008ರಲ್ಲಿ 2009ರಲ್ಲಿ ಇವನ ವಿರುದ್ಧ ಕೇಸ್ಗಳು ದಾಖಲು ಮಾಡಿ ಒಳಗಡೆ ಅಷ್ಟೇ ಜೈಲಿಗೆ ಕಳಿಸಿರುವಂತ ನಿದರ್ಶನಗಳಿದಾವೆ. 2008 ಮತ್ತು 2009ರಲ್ಲಿ ಇವನ ವಿರುದ್ಧ ಕೇಸ್ಗಳನ್ನು ದಾಖಲು ಮಾಡಿದ್ರು. ಆಗ ರಾಜ್ಯದಲ್ಲಿ ಯಾವ ಸರ್ಕಾರ ಇತ್ತು? ಯಡಿಯೂರಪ್ಪನವರ ನೇತೃತ್ವದ ಸರ್ಕಾರ ಇತ್ತು. ಬಿಜೆಪಿಯವರೇ ಈ ಶ್ರೀಕಾಂತ್ ಪೂಜಾರಿ ಅವರನ್ನ ಅರೆಸ್ಟ್ ಮಾಡಿ ದೊಂಬಿ ಗಲಾಟೆನಲ್ಲಿ, ರೌಡಿ ಶೀಟರ್ ಗಲಾಟೆನಲ್ಲಿ ಒಳಗಡೆ ಕಳಿಸಿರುವಂತ ಕೇಸ್ಗಳು ಇದಾವೆ. ಸೊ ಶ್ರೀಕಾಂತ್ ಪೂಜಾರಿ ಪರವಾಗಿ ಇಡೀ ದೇಶಾದ್ಯಂತ ಕರಸೇವಕ, ಹಿಂದೂ ಮುಖಂಡರುಗಳನ್ನ ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ, ಕಾಂಗ್ರೆಸ್ ಸರ್ಕಾರ ರಾಮ ಜನ್ಮಭೂಮಿಗೆ ಲಿಂಕ್ ಕೊಟ್ಟು ರಾಮ ದೇವರ ವಿರುದ್ಧ ಕಾಂಗ್ರೆಸ್ ಪಕ್ಷ ಇದೆ ಅನ್ನುವಂಥ ರೀತಿಯಲ್ಲಿ ಬಿಂಬಿಸುವಂತ ಕೆಲಸವನ್ನ ಮಾಡ್ತಾ ಇದ್ದಾರಲ್ಲ, ನಾಚಿಕೆ ಆಗಬೇಕು ಬಿಜೆಪಿ. ಜನಸಾಮಾನ್ಯರು ದಯಮಾಡಿ ಅರ್ಥ ಮಾಡಿಕೊಳ್ಬೇಕು. ಬಿಜೆಪಿಯವರ ಸಂಸ್ಕೃತಿನೇ ಇದು. ಬಿಜೆಪಿಯವರ ಮೈಂಡ್ ಸೆಟ್ಟೇ ಇದು. ದೇ ಆರ್ ದೇರ್ ಓನ್ಲಿ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್. ದೇ ಆರ್ ಫೈಟಿಂಗ್ ಇನ್ ಫೇವರ್ ಆಫ್ ಕ್ರಿಮಿನಲ್ಸ್. ಅವ್ರ ಪಕ್ಷದಲ್ಲಿರುವಂತ ಬಹುತೇಕ ಮುಖಂಡರುಗಳು ಅದೇ ಕ್ರಿಮಿನಲ್ ಬ್ಯಾಕ್ ಗ್ರೌಂಡ್ ಇರುವಂತವ್ರೆ. ನ್ಯಾಚುರಲ್ ಆಗಿ ಅವ್ರ ಪರ ನಿಲ್ತಾರೆ. ಅದಕ್ಕೆ ಬೇರೆ ಬೇರೆ ಬಣ್ಣಗಳನ್ನ ಕಟ್ತಾರೆ. ಅಶೋಕ್ ಅವರು ಮತ್ತೆ ವಿಜೇಂದ್ರ ಅವರು ಮಾತಾಡುವಂತ ಸಂದರ್ಭದಲ್ಲಿ ಅವ್ರೇನು ಮಾತಾಡ್ತಾರೆ, ನಾನು ನಮ್ಮ ರಾಜ್ಯದ ಜನಸಾಮಾನ್ಯರಿಗೆ ಮನವಿ ಮಾಡ್ಕೋತಾ ಇದ್ದೀನಿ, ದಯಮಾಡಿ 99% ಸುಳ್ಳಿರುತ್ತವ್ರು. 1% ಸತ್ಯ ಅಚಾನಕ ಬಾಯಿಂದ ಬಂದಿರುವಂಥದ್ದು. ಮಿಕ್ಕಿದೆಲ್ಲ ಸುಳ್ಳು ಹೇಳುವಂತ ಒಂದು ಪ್ರವೃತ್ತಿನ ಬಿಜೆಪಿಯವರು ಬೆಳೆಸ್ಕೊಂಡಿದ್ದಾರೆ. ಅವು ಯಾವ ದೇಶಭಕ್ತ, ಏನು ಅವ್ರ ಕೊಡುಗೆ, ಏನು ಅವನು ಯಾವ ವೀರ, ಅವನ ಪರವಾಗಿ ಯಾಕೆ ನೀವು ಸ್ಟ್ರೈಕ್ ಮಾಡ್ತಾ ಇದ್ದೀರಿ ಅನ್ನುವಂಥದ್ದು ಹೇಳಿ. ನಾವು ಯಾವುದೇ ಕಾರಣಕ್ಕೂ ಯಾವ ಹಂತದಲ್ಲೂ ಯಾವ ಅಡಿನಲ್ಲಿ ಅವ್ರನ್ನ ಕಸ್ಟಡಿಗೆ ತೆಗೆದುಕೊಳ್ಳುವಂತ ಕೆಲಸವನ್ನ ಮಾಡಿದ್ದೀವಿ ಎನ್ನುವಂಥದ್ದು ಇನ್ನ ಬಹಳ ವಿವರಣೆಯಾಗಿ ರಮೇಶ್ ಬಾಬು ಅವರು ಹೇಳ್ತಾರೆ, ಸೂರ್ಯ ಅವರು ಹೇಳ್ತಾರೆ. ಅವರೆಲ್ಲ ಕೇಸ್ ಅವರ ಲೀಗಲ್ ಎಕ್ಸ್ಪರ್ಟ್ಸ್ ಇದ್ದಾರೆ. ಲಾಂಗ್ ಪೆಂಡಿಂಗ್ ಕೇಸಸ್ ಅಡಿನಲ್ಲಿ ಹೈಕೋರ್ಟ್ ಡೈರೆಕ್ಷನ್ಸ್ ಮೇರೆಗೆ ಇಡೀ ರಾಜ್ಯಾದ್ಯಂತ ಇವನು ಒಬ್ಬನ ವಿರುದ್ಧ ಅಲ್ಲ ತನಿಖೆ ನಡೀತಾ ಇರುವಂತ ಎಲ್ಲಾ ಪೊಲೀಸ್ ಸ್ಟೇಷನ್ಸ್ಗಳಲ್ಲೂ ಯಾವ್ದಾವ್ದು 25-30 ವರ್ಷದಿಂದ ಹಳೆ ಕೇಸ್ಗಳು, ತಲೆಮರೆಸ್ಕೊಂಡಿರುವಂತ ಕೇಸ್ಗಳಿದ್ದಾವೆ, ಅವನ್ನೆಲ್ಲ ಹುಡುಕಿ ಕೋರ್ಟ್ಗೆ ಸಬ್ಮಿಟ್ ಮಾಡುವಂಥದ್ದು, ಕೋರ್ಟ್ಗೆ ಹಾಜರುಪಡಿಸುವಂತ ಕೆಲಸವನ್ನ ಮಾಡ್ತಾ ಇದ್ದೀವಿ. ನಮ್ಮ ಸರ್ಕಾರ ಬಂದ ಮೇಲೆ ಸ್ವಯಂ ಪ್ರೇರಿತವಾಗಿ ತೆಗೆದುಕೊಂಡಿರುವಂಥದ್ದಲ್ಲ. ದೇರ್ ಇಸ್ ಅ ಡೈರೆಕ್ಷನ್ ಫ್ರಮ್ ಕೋರ್ಟ್, ಹೈಕೋರ್ಟ್ ಆಫ್ ಕರ್ನಾಟಕ.